ಜಗತ್ತಿನಲ್ಲಿ ನಡೆಯೋ ಯಾವುದೇ ಘಟನೆಯು ನೇತ್ರಾಸುರನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಭಗವಂತ ಕಂಸ, ಇನ್ನು ಆ ಸಮಯ ದೂರವಿಲ್ಲ. ನಿನ್ನ ಪರಮಶತ್ರು ಆ ಬಾಲಕನ ರಹಸ್ಯ ನಿನ್ನ ಕಣ್ಣ ಮುಂದೆ ಬಂದೇ ಬರುತ್ತೆ. ಇದು ಯಾರು ನಿರ್ಭಯ ಬಾಲಕ? ಬಹಳ ನಿರ್ದಿಷ್ಟವಾಗಿ ಮಧುರೆಯ ದಿಕ್ಕಿನಲ್ಲಿ ಹೋಗುತ್ತಿದ್ದಾನೆ. ನಾನು ಆಗ್ಲಿಂದ ನಿನ್ನ ಕರಿತಿದ್ದೇನೆ, ಆದ್ರೆ ನೀನು ನಿಂತ್ಕೊಳ್ಳೋ ಯೋಚನೆಯನ್ನು ಮಾಡ್ತಿಲ್ವಲ್ಲ. ಈಗ ಸುಮ್ನೆ ಯಾಕಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಹೀಗೆ ನೀನು ಒಬ್ಬೊಬ್ನೇ ಎಲ್ಲಿಗೆ ಹೋಗ್ತಿದ್ಯಾ ಗೊಲ್ಲ? ಅಮ್ಮಂಗೆ ಕಷ್ಟ ಕೊಡ್ತಿರೋ ಆಧರ್ಮಿ ಕಂಸನ ಹತ್ರ. ಆದ್ರೆ ಗೊಲ್ಲ, ಕಂಸನ ಹತ್ರ ಹೋಗೋದ್ರಿಂದ ಏನಾಗುತ್ತೆ? ರಾಧೆ, ನಾನು ಏನಾದ್ರೂ ಸಹಿಸ್ಕೋತೀನಿ, ಆದ್ರೆ ಯಾರಾದ್ರೂ ನನ್ನ ಅಮ್ಮಂಗೆ ಕಷ್ಟ ಕೊಟ್ರಿ ಅದನ್ನ ನಾನು ಯಾವತ್ತೂ ಸಹಿಸ್ಕೊಳಕ್ಕಾಗಲ್ಲ. ರಾಧೆ, ಇವತ್ತ ಕಂಸನ್ಗೆ ನನ್ನ ಅಮ್ಮಂಗ್ ಕೊಟ್ಟಿರೋ ಕಷ್ಟಕ್ಕೆ ನಾನು ಅವನಿಗೆ ಸರಿಯಾದ ಉತ್ತರ ಕೊಡ್ಲೇಬೇಕು. ಗೊಲ್ಲ, ನಿನ್ ಕೋಪ ಸರಿಯಾಗಿದೆ, ಅದಕ್ಕೆ ನಾನ್ ನಿನ್ನ ತಡೆಯೋದಿಲ್ಲ. ಆದ್ರೆ ಒಂದ್ ಸಲ ಯೋಚನೆ ಮಾಡು. ಮೊದ್ಲು ನೀನು ಯಶೋದೆ ಅತ್ತೆ ಕಷ್ಟಕ್ಕೆ ಪ್ರತಿಕಾರ ತಗೋಬೇಕು, ಅಥವಾ ಅವ್ರ ಕಷ್ಟಕ್ಕೆ ಪರಿಹಾರನ ಹುಡುಕ್ಲೇಬೇಕು. ಗಲ್ಲ, ಈಗ ಕಂಸನಿಂದ ಪ್ರತಿಕಾರ ಪಡೆದ್ರೆ ಯಶೋದೆ ಅತ್ತೆಗೆ ಬಂದಿರೋ ಸಂಕಷ್ಟ ನಾಶ ಆಗ್ಬಿಡುತ್ತಾ? ನನ್ ಮಾತು ಕೇಳು. ನೀನೀಗ ಎಲ್ಲದಕ್ಕೂ ಮೊದಲು ಯಶೋದೆ ಅತ್ತೆಗೆ ಬಂದಿರೋ ಸಮಸ್ಯೆನ ದೂರ ಮಾಡ್ಬೇಕಾಗಿದೆ. ರಾಧೆ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಕೋಪ ಮಾಡ್ಕೊಂಡು ನಾನ್ ಪ್ರೇಮದ ದಾರಿನ ಮರ್ತೋಗಿ ಪ್ರತಿಕಾರದ ದಾರಿಲಿ ಹೋಗ್ತಾ ಇದ್ದೆ ನಾನು. ಆದ್ರೆ ಇನ್ನ ನೀನ್ ಚಿಂತೆ ಮಾಡ್ಬೇಡ, ಈಗ ನೀನ್ ಮನೆಗೆ ಹೋಗು. ಮತ್ತೆ ರಾಧೆ, ನಾನು ಹೋಗ್ತೀನಿ ಅಮ್ಮನ್ ಸಮಸ್ಯೆಗೆ ದಾರಿ ಹುಡ್ಕಕ್ಕೆ. ಸರಿಗಲ್ಲ? ನಂದ್ ರಾಜ, ನಂದ್ ರಾಣಿಯ ಈ ರೋಗಕ್ಕೆ ನನ್ನ ಹತ್ರ ಯಾವ ಔಷಧಿನೂ ಇಲ್ಲ. ಯಾಕಂದ್ರೆ ಈ ರೋಗ ದೇಹಕ್ಕೆ ಬಂದಿರೋದಲ್ಲ. ಇದನ್ನ ನೋಡ್ತಾ ಇದ್ರೆ ನನಗನ್ಸುತ್ತೆ ಈ ರೋಗದ ಹಿಂದೆ ಯಾವುದೋ ಕಾಣದ ಶಕ್ತಿ ಕೆಲಸ ಮಾಡ್ತಿದೆ. ನೀವು ಇದೇನ್ ಮಾತಾಡ್ತಿದ್ದೀರಾ? ಮಿತ್ರ, ನೀನ್ ಸತ್ಯ ಹೇಳ್ದೆ. ಖಂಡಿತ ಇದ್ರ ಹಿಂದೆ ಕಂಸನ ಕೈ ಇದೆ. ನಾವು ಅವನ ಹತ್ರ ಮಾತಾಡ್ಬೇಕು. ಮಿತ್ರ, ಕಂಸ ಮಾತಿಗೆಲ್ಲ ಬಗ್ಗವನಲ್ಲ. ಅವನನ್ನ ಸರಿ ಮಾಡೋದಕ್ಕೆ ನನ್ನ ಹತ್ರ ಬೇರೆ ಉಪಾಯನೇ ಇದೆ. ಬಲ ಪ್ರಯೋಗ. ಕಂಸನ ಪಾಪದ ಕೂಡ ತುಂಬಿದೆ. ನಾನೀಗ್ಲೇ ಹೋಗಿ ಸಮಸ್ತ ವ್ರಜಮಂಡಲದ ಗೊಲ್ರನ್ನ ಒಗ್ಗೂಡಿಸ್ತೀನಿ. ನಾವಿವತ್ತು ರಾತ್ರಿನೇ ಮಥುರೆ ಮೇಲೆ ಆಕ್ರಮಣ ಮಾಡೋಣ. ಯಶೋಧನ ಉಳಿಸೋದಿಕ್ಕೆ ಇದೊಂದೇ ದಾರಿ ಆದ್ರೆ ನಾವು ಹಾಗೆ ಖಂಡಿತ ಮಾಡೋಣ. ಆದರೆ ಅದಕ್ಕೂ ಮುಂಚೆ ಗುರು ಗರ್ಗಾಚಾರ್ಯರನ್ನ ಭೇಟಿಯಾಗಬೇಕು. ಯಾಕಂದ್ರೆ ಇಂಥ ಕಷ್ಟದ ಪರಿಸ್ಥಿತಿಲಿ ಅವರೇ ನಮಗೆ ಸರಿಯಾದ ಮಾರ್ಗ ತೋರಿಸ್ತಾರೆ. ಅನರ್ಥ! ಈಗ ಘೋರ ಅನರ್ಥ ಆಗಲಿದೆ. ಎಂತ ಅನರ್ಥ ಗುರುದೇವ? ಏನಾಗಿದೆ ನನ್ನ ಅಮ್ಮಂಗೆ? ಅದನ್ನು ನಾನು ನಿನಗೆ ಹೇಳಲಾರೆ ಕೃಷ್ಣ, ನನ್ನನ್ನು ಕ್ಷಮಿಸಿ. ಆದ್ರೆ ಯಾಕೆ ಗುರುದೇವ? ವಿಷಯ ಏನ್ ಹೇಳಿ. ಕಾರಣ ಇಷ್ಟೇ, ಯಾರದೋ ದೃಷ್ಟಿ ಸಂಪೂರ್ಣ ವ್ರಜಮಂಡಲದ ಮೇಲಿದೆ. ಯಾರೋ ಇದ್ದಾರೆ, ಅವರು ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ನೋಡುತ್ತಿದ್ದಾರೆ. ಯಾರೋ ಈಗ ಇಲ್ಲಿಗೆ ನಿಮ್ಮ ಸಂಪೂರ್ಣ ರಹಸ್ಯ ಅರಿಯಲು ಬಂದಿದ್ದಾರೆ ಪ್ರಭು. ವ್ರಜಮಂಡಲದಲ್ಲಿ ಆಗುವ ಯಾವ ಚಲನೆಯೂ ಅವನ ದೃಷ್ಟಿಯಿಂದ ಪಾರಾಗಲಾರದು. ಆದ್ದರಿಂದ ಈ ಕ್ಷಣ ನಾನು ನಿಮಗೆ ಏನನ್ನೇ ಹೇಳಿದರೂ ಅದು ಅವನಿಗೆ ಖಂಡಿತ ತಿಳಿಯುತ್ತದೆ. ಆದ್ರೆ ಗುರುದೇವ, ಏನಾದ್ರೂ ಸರಿ, ನಾವು ಅಮ್ಮಂಗ್ ಬಂದಿರೋ ಕಷ್ಟನ ಈಗ ದೂರ ಮಾಡ್ಲೇಬೇಕು. ಅದಕ್ಕಾಗಿ ನಾವು ಎಲ್ಲಕ್ಕಿಂತ ಮೊದಲು ವೃಂದಾವನ ತಲುಪಬೇಕು ಪ್ರಭು. ಏನಾದರೂ ಅನರ್ಥ ಘಟಿಸುವ ಮೊದಲು ಹೋಗೋಣ ಪ್ರಭು. ಸರಿ ಗುರುದೇವ, ಶೀಘ್ರವಾಗಿ ಬನ್ನಿ.
ಮಹಾರಾಜ. ಈ ಮಮತಾಮಯಿ ಧರೆಯ ಮಮತೆ ಈಗ ಪೂರ್ತಿಯಾಗಿ ನನ್ನ ನಿಯಂತ್ರಣದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ಬೇಕಾದಂತೆ ಎಲ್ಲವೂ ನಡೆಯುವುದು. ಅರ್ಥಾತ್ ಈ ಮಮತಾಮಯಿ ಮಾತೆಯ ಆತ್ಮ ಕೂಡ ತನ್ನ ಮಮತೆಯನ್ನು ತಡೆಯಲಾಗದು. ಇವಳ ಮಮತೆ ಕೂಗಿ 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 ಹೇಳಲಿದೆ ಆ ಅವತಾರಿ ಬಾಲಕ ಯಾರೆಂದು. ಓ ಚಕ್ರಧಾರಿ, ಯಾವ ಅವತಾರವನ್ನು ನೀನು ಇಲ್ಲಿಯವರೆಗೂ ಅಡಗಿಸಿಟ್ಟಿದೆಯೋ ಆ ಅವತಾರವನ್ನು ನಾನಿನ್ನು ಸಮಸ್ತ ಜಗತ್ತಿನ ಎದುರು ತಂದು ನಿಲ್ಲಿಸುತ್ತೇನೆ. ರಾಧೆ, ನೀನ್ ಹೇಳ್ದಲ್ಲ ಕೃಷ್ಣ ಗುರು ಗರ್ಗಾಚಾರ್ಯನ ಕರ್ಕೊಂಬರೋದಕ್ಕೆ ಅವ್ರ ಆಶ್ರಮಕ್ಕೆ ಹೋದ ಅಂತ. ಕೃಷ್ಣ ಏನ್ ಹೇಳಿದ್ನೋ ಅದನ್ನ ನಾನ್ ನಿಮ್ಗೆ ಹೇಳಿದ್ದೀನಿ. ಮಗಳೇ, ಈಗಾಗ್ಲೇ ಸಂಜೆ ಆಗಿದೆ. ಇಲ್ಲಿ ತನಕ ಕೃಷ್ಣನೂ ಬರ್ಲಿಲ್ಲ, ಜೊತೆಗೆ ಗುರುಗಳ ಬಗ್ಗೆನೂ ಗೊತ್ತಾಗ್ಲಿಲ್ಲ. ಅಯ್ಯೋ ಅಪ್ಪ, ನೀವ್ ಯಾಕೆ ಚಿಂತೆ ಮಾಡ್ತಿದ್ದೀರಾ? ನೀವು ಚಿಂತೆ ಮಾಡ್ಬಿಡಿ. ಗೊಲ್ಲಾನೆ ನನಗೆ ಹೇಳಿದ್ದಾನೆ, ಅವನು ಗುರುದೇವರನ್ನ ಕರ್ಕೊಂಡು ಬರ್ತಾನೆ. ಅವನ್ ಬರ್ತಾನೆ ಬರ್ತಾನೆ ಖಂಡಿತ ಕರ್ಕೊ ಬರ್ತಾನೆ. ಅತ್ಗೆ, ಯಶೋದೆ ಹೇಗಿದ್ದಾಳೆ? ಯಾರೋ ಚಿಂತೆ ಮಾಡ್ಬೇಡಿ. ಯಶೋದೆ ಅಕ್ಕ ಗಾಢವಾದ ನಿದ್ರೆಯಲ್ಲಿದ್ದಾರೆ. ಗೆಳೆಯ, ನೀವೆಲ್ಲ ತುಂಬ ಸುಸ್ತಾಗಿರಬೇಕು. ಸ್ವಲ್ಪ ವಿಶ್ರಾಂತಿ ಮಾಡಿ, ಸ್ವಲ್ಪ ಏನಾದರೂ ತಿನ್ನಿ. ನಾನು ಯಶೋದೆ ಜೊತೆ ಇರ್ತೀನಿ. ದಾಮೋದರ, ನಡೀರಿ, ನಾನು ಅಡುಗೆ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡ್ತೀನಿ. ನಡೀರಿ. ಯಶೋದೆ, ಯಶೋದೆ! ಏನಾಯ್ತು ನಂದ? ಯಶೋದೆ ತನ್ನ ಕೋಣೆನಿಲ್ಲ. ಇಷ್ಟು ಹೊತ್ತು ಇಲ್ಲೇ ಇದ್ರಲ್ವಾ? ಇಷ್ಟು ಬೇಗ ಎಲ್ಲಿಗೆ ಹೋಗೋಕ್ ಸಾಧ್ಯ? ಬಲರಾಮ, ನೀನ್ ಇಲ್ಲಿ ಚಿಕ್ಕಮ್ಮನ್ನ ಎಲ್ಲ ಕಡೆ ಹುಡುಕು. ಹಾ ಮಾವ. ದಾಮೋದರ, ನೀವು ನನ್ನ ಜೊತೆ ಬನ್ನಿ. ನಡೀರಿ. ಚಿಕ್ಕಮ್ಮ! ಆದ್ರೆ ಗುರುದೇವ, ಆ ನೇತ್ರಧಾರಿ ಯಾರಿರ್ಬೋದು? ಎಲ್ಲಿ ತಾನಿ? ಪ್ರಭು, ಎಲ್ಲಕ್ಕಿಂತ ಮೊದಲು ನಾವು ವೃಂದಾವನ ತಲುಪಿ ನಂದರಾಣಿ ಸುರಕ್ಷಿತವಾಗಿದ್ದಾರಾ ನೋಡಬೇಕು. ಆ ನಂತರವೇ ನಿಮಗೇನಾದರೂ ಹೇಳಬಲ್ಲೆ. ಸರಿ ಗುರುದೇವ, ಹೋಗೋಣ. ಬೇಗ ಬನ್ನಿ, ಬೇಗ. ಯಶೋದೆ! ಯಶೋದೆ ಅಕ್ಕ! ನೀವು ಯಶೋದೆನ ನೋಡಿದ್ರ? ಯಶೋದೆ ಅಕ್ಕ! ನಂದ, ಇದೆಲ್ಲ ಏನಾಗುತ್ತಿದೆ? ಏನಾಗಿದೆ ಇಲ್ಲಿ? ನೀವೆಲ್ಲ ಯಾರನ್ನು? ಗುರುದೇವ, ಯಶೋದೆ. ಏನಾಯ್ತು ಅಮ್ಮಂಗೆ ಅಪ್ಪ? ಗುರುದೇವ, ಯಶೋದೆ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿದ್ದಾಳೆ ಗೊತ್ತಾಗ್ತಿಲ್ಲ. ಇಲ್ಲ ವಿಧಾತ, ನೀನು ಇಷ್ಟು ಅನರ್ಥ ಮಾಡಲು ಸಾಧ್ಯವಿಲ್ಲ. ಏನಾಯ್ತು ಗುರುದೇವ? ನೀವ್ ಯಾವ ಅನರ್ಥದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಗೆ ಗೊತ್ತಿದ್ಯಾ ಅಮ್ಮ ಎಲ್ಲಿದ್ದಾಳಂತ? ಇಲ್ಲ ಕೃಷ್ಣ, ಆ ಕುರಿತು ನನಗೆ ಅರಿವಿಲ್ಲ. ಆದರೆ ಇಷ್ಟನ್ನು ಹೇಳಬಲ್ಲೆ, ಒಮ್ಮೆ ಯಶೋದೆ ದೊರೆಯದಿದ್ದರೆ ಕೇವಲ ವ್ರಜಮಂಡಲವಲ್ಲ, ಸಂಪೂರ್ಣ ಜಗತ್ತಿಗೇ ಅಪಾಯ ಎದುರಾಗಲಿದೆ. ಏನಾದರೂ ಅವಘಡವಾಗುವ ಮುನ್ನ ಹೋಗು ನಂದ. ಯಶೋದೆಯನ್ನು ಎಷ್ಟೇ ಕಷ್ಟವಾದರೂ ಹುಡುಕು. ಹೋಗು ನಂದ, ಹೋಗು. ನಡೀರಿ. ನಾವು ಎಲ್ಲಾ ದಿಕ್ಕಲ್ಲೂ ನಂದರಾಣಿನ ಹುಡುಕ್ಬೇಕು. ಯಾವ ಜಾಗನೂ ಬಿಡೋ ಹಾಗಿಲ್ಲ. ನಡೀರಿ. ಬನ್ನಿ, ಎಲ್ರೂ ಹೋಗೋಣ. ಬನ್ನಿ. ಕೋಲಾಹಲ, ಎಲ್ಲೆಲ್ಲೂ ಕೋಲಾಹಲ. ಭಗವಂತ ಕಂಸ ಭವಿಷ್ಯವಾಣಿ ನುಡಿದಿದ್ರು ಇದೇ ಕೋಲಾಹಲದ ಬಗ್ಗೆ. ನಾನು ಸಂಪೂರ್ಣವಾಗಿ ಸಿದ್ಧನಾಗಿರಬೇಕು. ನೇತ್ರಾಸುರ, ದೃಷ್ಟಿ ಹೋಯ್ತು, ದುರ್ಘಟನೆ ಆಯ್ತು. ಆದ್ದರಿಂದ ಕಣ್ತೆರೆದು ನೋಡುತ್ತಲೇ ಇರು. ವೃಂದಾವನದಲ್ಲಿ ನಡೆಯುವ ಎಲ್ಲ ಚಲನೆಯನ್ನು
ಏಕೆಂದರೆ ಮಮತಾಮಯಿ ಮಾತೆ ಧರ ತನ್ನ ಮಮತೆಯ ರಹಸ್ಯ ಎಲ್ಲರ ಮುಂದೆ ಪ್ರಕಟ ಮಾಡಿಯೇ ಮಾಡುವಳು. ಪಾಪಿ ಕಂಸ, ಯಾರು ಆ ಬಾಲಕ? ಯಾರ ಕೈಯಾರೆ ನಿನ್ನ ಮೃತ್ಯು ಸುನಿಶ್ಚಿತವಾಗಿದೆ ಅಂತ? ಯಾರು? ನಿನ್ನ ಅತ್ಯಾಚಾರಗಳಿಗೆಲ್ಲ ಅಂತ್ಯ ಹಾಡೋರು ಯಾರು ಆ ಬಾಲಕ? ನಿನ್ನ ಮೃತ್ಯುವಿಗೆ ಕಾರಣ ಆಗೋನು ಯಾರು ಆ ಬಾಲಕ? ಯಾರಿಗೋಸ್ಕರ ಆಕಾಶವಾಣಿಯಾಗಿತ್ತು? ಹಾಗಾದ್ರೆ ಕೇಳು, ಆ ಬಾಲಕ ಬೇರೆ ಯಾರೂ ಅಲ್ಲ, ಅವನೇ ನನ್ನ ಕೃಷ್ಣ. ಯಶೋದೆ ನಂದನ ಕೃಷ್ಣ, ನಂದನ ಪುತ್ರ ಕೃಷ್ಣ. ವೃಂದಾವನದಲ್ಲಿ ವಾಸ ಮಾಡ್ತಿರೋ ನಾರಾಯಣನ ಪರಮಾವತಾರಿ ಶ್ರೀಕೃಷ್ಣ. ಕಂಸ, ಇದೇ ಬಾಲಕ ನಿನ್ನ ಅಧರ್ಮ, ಅತ್ಯಾಚಾರ ಮತ್ತು ಅಹಂಕಾರದ ಅಂತ್ಯ ಮಾಡ್ತಾನೆ. ಮತ್ತೆ ಇದೇ ಬಾಲಕ ಶ್ರೀಕೃಷ್ಣನ ಕೈಯಾರೆ ನಿನಗೆ ಕಾಲಗತಿ ಪ್ರಾಪ್ತಿಯಾಗತ್ತೆ. ಕಂಸ, ಇದನ್ನೇ ಕೇಳ್ಬೇಕಲ್ವಾ ನೀನು? ಮತ್ತೆ ಕೇಳು, ನಾನೇ ಆ ಮಮತೆ. ನಾನು ಈ ಮಾರಿ ಮಾತ್ರ ಅಲ್ಲ, ಬದಲಿಗೆ ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ಕಾಲದಲ್ಲೂ ಧರ್ಮದ ರಕ್ಷೆ ಮತ್ತು ಅಧರ್ಮದ ವಿನಾಶಕ್ಕಾಗಿ ನಾರಾಯಣನ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದೀನಿ. ಅದು ನಾರಾಯಣನ ವಾಮನ ಅವತಾರ ಇರ್ಲಿ ಅಥವಾ ರಾಮನ ಅವತಾರ ಅಥವಾ ಈಗಿರುವಂಥ ಕೃಷ್ಣನ ಅವತಾರ. ಹೇ ವಿಧಾತ, ಈ ಪಾಪಿ ಕಂಸ ಎಂತಹ ಅಧರ್ಮ ರಚಿಸಿದ್ದಾನೆ. ಕಂಸ, ನಾರಾಯಣ ನನ್ನದೇ ಪುತ್ರ ರೂಪದಲ್ಲಿ ಪ್ರಭು ವಿಷ್ಣು ನಿನ್ನ ಪಾಪಕ್ಕೆ ಅಂತ್ಯ ಹಾಡ್ತಾರೆ. ಕಂಸ, ಅಂತ್ಯ ಮಾಡ್ತಾರೆ. ಭಗವಂತ ಕಂಸ, ಯಾವ ರಹಸ್ಯ ತಿಳ್ಕೊಳ್ಳಕ್ಕೆ ನೀನು ಇಷ್ಟು ವರ್ಷ ಒದ್ದಾಡ್ತಿದ್ಯೋ ಆ ರಹಸ್ಯನ ಈ ನೇತ್ರಾಸುರ ಕಣ್ಣಾರೆ ನೋಡ್ತಿದ್ದಾನೆ. ಇನ್ನು ಅತಿ ಶೀಘ್ರದಲ್ಲೇ ಆ ಚಕ್ರಧಾರಿಯ ರಹಸ್ಯನೂ ನಿಮಗ್ ಗೊತ್ತಾಗದೆ ಇರೋಲ್ಲ. ನನಗೆ ಯಾವ ಭಯವಿತ್ತೋ ಅದೇ ಆಗಿದೆ. ಒಮ್ಮೆ ಈ ನೇತ್ರಾಸುರ ಕಂಸನ ಬಳಿ ತಲುಪಿದರೆ ಈ ಸಂಪೂರ್ಣ ಜಗತ್ತಿನ ನಿಯತಿ ಶಾಶ್ವತವಾಗಿ ಪರಿವರ್ತಿತವಾಗಲಿದೆ. ನಂದ್ರಾಣಿ, ನಂದ್ರಾಣಿ, ಯಶೋದೆ, ನಂದ್ರಾಣಿ, ಯಶೋದೆ ಅಕ್ಕ, ಯಶೋದೆ, ಅಮ್ಮ, ಅಮ್ಮ ನೀನ್ ಎಲ್ಲಿದ್ಯಾ ಅಮ್ಮ? ಯಶೋದೆ, ಅಮ್ಮ, ನಂದಣ್ಣ, ನಂದ್ರಾಣಿ ಇಲ್ಲೆಲ್ಲೂ ಕಾಣ್ತಿಲ್ಲ. ಬನ್ನಿ ಆ ಕಡೆ ಹುಡ್ಕೋಣ. ಬನ್ನಿ. ನಂದ್ರಾಣಿ, ಯಶೋದೆ ಅಕ್ಕ, ನಂದ್ರಾಣಿ, ಅಮ್ಮ. ಕೃಷ್ಣ, ಗುರುದೇವ, ಪ್ರಣಾಮ ಗುರುದೇವ. ಏನಾಯ್ತು ಗುರುದೇವ? ನನ್ನ ಅಮ್ಮನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಬಹಳ ದೊಡ್ಡ ಅನರ್ಥವಾಗಿದೆ. ಅನರ್ಥನ? ಎಂತ ಅನರ್ಥ ಗುರುದೇವ? ನನ್ನಮ್ಮ ಕ್ಷೇಮವಾಗಿದ್ದಾಳಲ್ವಾ? ಇಲ್ಲ ಕೃಷ್ಣ, ನೇತ್ರಾಸುರ ಮೊತರೆಯನ್ನು ತಲುಪಿದರೆ ಯಾರೂ ಕ್ಷೇಮವಾಗಿರಲಾಗದು. ಈ ಸೃಷ್ಟಿ, ಈ ನಿಯತಿ, ಈ ವಿಧಿಯ ವಿಧಾನ ಎಲ್ಲ ಶಾಶ್ವತವಾಗಿ ಮುರಿದು ಬೀಳುತ್ತದೆ. ಗುರುದೇವ, ಈ ನೇತ್ರಾಸುರ ಯಾರು? ಅವನಿಂದ ಅಮ್ಮನ್ಗೆ ಏನ್ ಅಪಾಯ ಐತಿ? ಕೃಷ್ಣ, ನಾನು ನಿನಗೆ ಹೇಳಿದ್ದೇನಲ್ಲ, ಒಂದು ದೃಷ್ಟಿ ಇದೆ. ಅದು ಸಂಪೂರ್ಣ ವ್ರಜಮಂಡಲದಲ್ಲಿ ಘಟಿಸುವ ಘಟನೆಗಳನ್ನು ನೋಡುತ್ತಿದೆ.
ಅದರ ದೃಷ್ಟಿ ಸಂಪೂರ್ಣ ವೃಜಮಂಡಲದ ಮೇಲಿದೆ. ಅವನಿಲ್ಲಿ ನಿಮ್ಮ ಸಂಪೂರ್ಣ ವಿಷಯವನ್ನು ಅರಿಯಲು ಬಂದಿದ್ದಾನೆ ಪ್ರಭು. ಹಾ ಗುರುದೇವ, ಹಾಗಾದ್ರೆ ಆ ದೃಷ್ಟಿಗೆ ಖಂಡಿತ ಗೊತ್ತಿರ್ಬೇಕು ನನ್ನಮ್ಮ ಎಲ್ಲಿದ್ದಾಳಂತ. ಗುರುದೇವ, ಆ ದೃಷ್ಟಿ ಎಲ್ಲಿದೆ ಹೇಳಿ, ಮತ್ತ ಆ ದೃಷ್ಟಿ ಯಾರ್ದು? ಕೃಷ್ಣ, ಆ ದೃಷ್ಟಿ ನೇತ್ರಾಸುರನದು. ನೇತ್ರಾಸುರನೀಗ ದೇವಿ ಯಶೋದೆಯ ಬಾಯಿಂದ ಪ್ರಭು ವಿಷ್ಣುವಿನ ಎಲ್ಲಾ ಸತ್ಯವನ್ನು ಕೇಳಿದ್ದಾನೆ. ಈ ಸತ್ಯವನ್ನು ಅವನು ಕಂಸನಿಗೆ ಹೇಳಿದರೆ ದೇವಿ ಯಶೋದೆಯ ಜೊತೆಗೆ ಸಂಪೂರ್ಣ ಸೃಷ್ಟಿಗೆ ಸಂಕಷ್ಟ ಆವರಿಸುತ್ತದೆ. ಇಲ್ಲ ಗುರುದೇವ, ಏನಾದರೂ ಸರಿ, ನನ್ನ ನಮ್ಮಂಗೆ ಏನೂ ಆಗಕ್ಕೂ ಬಿಡೋದಿಲ್ಲ. ಕೃಷ್ಣ, ಯಶೋದೆ ಮತ್ತು ಸೃಷ್ಟಿಯನ್ನು ಕಾಪಾಡಲು ಈಗ ಒಂದೇ ಮಾರ್ಗವಿದೆ. ನೇತ್ರಾಸುರನು ಯಾವುದೇ ರೀತಿಯಲ್ಲೂ ಮಥುರೆಯನ್ನು ತಲುಪದಂತೆ ತಡೆಯಲೇಬೇಕು. ಆ ನೇತ್ರಾಸುರ ಕಂಸನ ಬಳಿ ತಲುಪಿದರೆ ಮಹಾ ಅನರ್ಥವೇ ಆಗುತ್ತದೆ ಕೃಷ್ಣ. ಈ ಜಗತ್ತಿನ ಗತಿ ಮತ್ತು ನಿಯತಿ ಎರಡೂ ಶಾಶ್ವತವಾಗಿ ಸ್ತಬ್ಧವಾಗಿ ಹೋಗುತ್ತದೆ. ಏನಾದರೂ ಕೇಳಿತೆ ಪ್ರಲಬ್ಧ ಚಾಣೂರ? ಇಲ್ಲ ಪ್ರಭು. ಕೇಳಲಿಲ್ಲವೇ? ಮತ್ತೆ ಧ್ಯಾನಿಸಿ ಕೇಳಿ. ಬಕೋ ಧ್ಯಾನಂ, ಬಕ ಪಕ್ಷಿಯಂತೆ ಕೇಳಿ. ಈಗೇನಾದರೂ ಕೇಳಿತೆ? ಕ್ಷಮಿಸ್ಬಿಡಿ ಭಗವಂತ. ಆದರೆ ಆದರೆ ನಮ್ಗೇನು ಕೇಳ್ತಾನೆ ಇಲ್ಲ ಮಹಾರಾಜ. ನನ್ನ ಬಡಪಾಯಿ ಭಕ್ತರೇ, ಧರ್ಮ ಕರ್ಮಗಳಂತೂ ನಿಮ್ಮಿಬ್ಬರಲ್ಲಿ ಉಳಿದೇ ಇಲ್ಲ. ಭಗವಂತ ಕಂಸನ ಜೊತೆಯಲ್ಲೇ ಇದ್ದು ತಾಮಸಿಕರಾಗಿದ್ದೀರಿ. ನಾವು ಪಾಪಿಗಳಿಗೆ ದಿವ್ಯತೆಯ ಆಭಾಸವಾಗುವುದಾದರೂ ಹೇಗೆ? ಬರುತ್ತಿದ್ದಾನೆ. ನನ್ನ ಜೀವನದ ಬಹುದೊಡ್ಡ ಪ್ರಶ್ನೆಗೆ ಉತ್ತರ ಹೊತ್ತು ಬರುತ್ತಿದ್ದಾನೆ. ನೀವಿಬ್ಬರು ಇನ್ನೂ ಅಲ್ಲೇ ಇರುವಿರೇ? ಹೇಳಿ ಪಾಪಿಗಳೇ, ಪಾಪ ತೊಳೆಯುವ ಸಮಯವಾಗಿದೆ. ಈಗ ಹೋಗಿ ಸಿದ್ಧತೆ ಮಾಡಿ. ಇನ್ನು ಭಗವಂತ ಕಂಸನ ಕೈಗಳಿಂದ ಅದೆಷ್ಟು ಆತ್ಮಗಳ ಮುಕ್ತಿಯಾಗುವುದು. ಹೋಗಿ ಬೇಗ. ನಂದ್ರಾಣಿ, ಯಶೋದೆ ಏನಾಯ್ತು ನಿಂಗೆ? ನಂದ್ರಾಣಿ, ಕಣ್ಣು ಬಿಡು. ಯಶೋದೆ, ನಿನಗೆ ಕೇಳಿಸ್ತಿದ್ಯಾ? ಯಶೋದೆ, ಯಶೋದೆ ಅಕ್ಕನ್ಗೆ ಏನಾಯ್ತು? ಏನಾದ್ರೂ ಹೇಳಿ ನಂದರಾಜ. ಏನಾಯ್ತು ನಂದಣ್ಣ? ನಂದ್ರಾಣಿ, ನಮ್ಮನ್ನು ಬಿಟ್ಟು ನೀವು ಹೋಗ್ಬಾರ್ದು. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ನಂದ್ರಾಣಿ. ಹೀಗಾಗಕ್ ಸಾಧ್ಯ ಇಲ್ಲ. ಆ ಭಗವಂತ ಇಷ್ಟು ದೊಡ್ಡ ಅನರ್ಥ ಮಾಡಕ್ಕಾಗಲ್ಲ. ಯಶೋದೆ ಅಕ್ಕ ನಮ್ಮನ್ ಬಿಟ್ಟು ಹೋಗ್ಬಾರ್ದು. ಹೇಳಿ ಅಕ್ಕ, ಹೇಳಿ ಅಕ್ಕ. ಕೃಷ್ಣ, ಕೃಷ್ಣ, ನಾವೆಲ್ಲ ಹೋಗ್ತಿದೀವಿ? ಕೃಷ್ಣ, ಏನಾದ್ರೂ ಹೇಳು. ನಿಂಗೇನಾದ್ರೂ ಯಶೋದೆ ಚಿಕ್ಕಮ್ಮ ಇರೋ ಜಾಗ ಗೊತ್ತಾಯ್ತಾ? ಅಣ್ಣ, ಈಗ ಎಲ್ಲ ಹೇಳೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಆದ್ರೆ ನಾನು ಪತ್ತೆ ಮಾಡಿದ್ದೀನಿ ಅಮ್ಮನ್ ರಕ್ಷಣೆ ಮಾಡೋದು ಹೇಗೆ ಅಂತ. ಹೇಗೆ ಕೃಷ್ಣ? ಅಣ್ಣ, ಗುರುದೇವರು ನಂಗೆ ಹೇಳಿದ್ದಾರೆ, ಇದೆಲ್ಲ ನೇತ್ರಾಸುರ ಅನ್ನೋ ಒಬ್ಬ ಅಸುರನಿಂದ ಆಗ್ತಿರೋದು.
ಮತ್ತೆ ಅಮ್ಮನ್ ಕಾಪಾಡಕ್ಕೆ ನಾವು ಅವನ್ನ ಮತ್ತೊರೆಗೆ ಹೋಗೋದ್ರಿಂದ ತಡಿಬೇಕು ಅಣ್ಣ. ಇವತ್ ನಿನ್ಗೆ ಈ ನೇಗಿಲು ತುಂಬಾ ಅವಶ್ಯಕತೆ ಇದೆ ಅಣ್ಣ. ಅಯ್ಯೋ ಅಣ್ಣ, ಈಗೇನಾಯ್ತು? ಕೃಷ್ಣ, ಬಹಳ ದಿನ ಆಗೋಯ್ತು ಯಾವುದೇ ರಾಕ್ಷಸನ್ನ ವಧೆ ಮಾಡಿ. ಒಳ್ಳೇದಾಯ್ತು ನೀನು ನಿನ್ ಜೊತೆ ಈ ಶುಭ ಕಾರ್ಯಕ್ಕೆ ಕರ್ಕೊಂಬಂದಿದ್ದು. ಕೃಷ್ಣ, ಈಗ ನೋಡ್ತಿರು ನಾನು ಈ ನೇತ್ರಾಸುರನ ಏನ್ ಮಾಡ್ತೀನಿ ಅಂತ. ನಡಿ ಬಾ ಅಣ್ಣ. ಯಶೋದತ್ತೆ, ಯಶೋದತ್ತೆ! ಅಯ್ಯೋ, ಇವರೆಲ್ಲ ಎಲ್ಲೋಗಿದ್ದಾರೆ? ಯಾರಿಗೂನು ನನ್ನ ಬಗ್ಗೆ ಚಿಂತೆನೇ ಇಲ್ವಲ್ಲ. ಈಗ ನಂಗೆ ಏನಾದ್ರೂ ಆದ್ರೆ ಆಗ ನಮ್ಮಪ್ಪನ 1,00,000 ಹಸುಗಳ ಕತೆ ಏನು? ಅಯ್ಯೋ, ಈ ಗೊಲ್ಲ ಅಣ್ಣನ್ ಕರ್ಕೊಂಡು ಎಲ್ಲಿ ಹೋಗ್ತಿದ್ದಾನೆ? ಗೊಲ್ಲ, ಓ ಗೊಲ್ಲ! ಈ ಗೊಲ್ಲನ್ ಕರೆದ್ರೂನು ಯಾವತ್ತೂ ಕೇಳಿಸೋದೇ ಇಲ್ಲ. ಆದ್ರೆ ನಾನು ರಾಧೆ, ಅದಕ್ಕೆ ನಾನು ಕಂಡಿಡ್ದೇ ಹಿಡಿತೀನಿ ಅವ್ರು ಎಲ್ಲೋಗ್ತಿದ್ದಾರೆ ಅಂತ. ಗೊಲ್ಲ, ಓ ಗೊಲ್ಲ! ಗೊಲ್ಲ, ಓ ಗೊಲ್ಲ! ಇಲ್ಲ ಯಶೋದೆ, ನೀನು ನನ್ಗಲ್ದಿದ್ರು ಕೃಷ್ಣನ್ ಬಗ್ಗೆ ಏನಾದ್ರೂ ಯೋಚಿಸು. ಯಶೋದೆ, ಅವನು ನೀನಿಲ್ದೆ ಹೇಗಿರ್ತಾನೆ? ಒಂದು ವೇಳೆ ಯಶೋದೆ ಬದುಕದೇ ಇದ್ರೆ ಆಗ ಜಗತ್ನಲ್ಲಿ ನಾನು ಬದುಕಿದ್ದು ಏನ್ ಮಾಡ್ಲಿ? ಯಶೋದೇನೇ ಇಲ್ದೆ ನನಗ್ ಜೀವನದ ಕಲ್ಪನೆನೂ ಮಾಡೋದಕ್ಕಾಗಲ್ಲ. ಅಲ್ಲೇ ನಿಲ್ಲು ನಂದ. ಗುರುದೇವ, ಪ್ರಣಾಮ ಗುರುದೇವ. ನಂದರಾಣಿಗೆ ಏನೂ ಕೂಡ ಆಗದು. ಧೈರ್ಯವನ್ನು ತುಂಬಿಕೋ. ಆ ನಾರಾಯಣನ ಮೇಲೆ ನಂಬಿಕೆ ಇಡು, ಎಲ್ಲ ಸರಿ ಹೋಗುತ್ತದೆ. ಆದ್ರೆ ಗುರುದೇವ, ಇನ್ನು ಏನು ಸರಿಯಾಗೋದಿಲ್ಲ. ಯಶೋದೆ ನಮ್ ನಡುವೆ ಉಳ್ದಿಲ್ಲ. ಅವಳ ಹೃದಯ ನಿಂತು ಹೋಗಿದೆ. ನನಗೆ ತಿಳಿದಿದೆ ನಂದ. ನಿಮಗ್ ಗೊತ್ತಿದ್ಯಾ? ಅದ್ರ ನಂತರನು ನೀವು ಹೀಗೆ ಹೇಳ್ತಾ ಇದ್ದೀರಾ? ಕೆಲವೊಮ್ಮೆ ಇಂಥ ಘಟನೆ ಘಟಿಸಿ ಬಿಡುತ್ತದೆ. ಅದನ್ನು ಮನುಷ್ಯ ಪೂರ್ತಿಯಾಗಿ ಅರಿತುಕೊಳ್ಳಲಾರ ನಂದ. ಆದರೆ ನನ್ನ ಹೃದಯ ಹೇಳುತ್ತಿದೆ, ಈಗ ನಂದರಾಣಿಗೆ ಏನೂ ಆಗದು. ನಿನ್ನ ಗುರುವಿನಲ್ಲಿ ವಿಶ್ವಾಸ ಇಡು ನಂದ. ನೀನೀಗ ನಂದರಾಣಿಯನ್ನು ಮೊದಲು ಇಲ್ಲಿಂದ ಕರೆದೊಯ್ಯಿ. ಖಂಡಿತ ಗುರುದೇವ. ಕೃಷ್ಣ, ಈಗ ನೋಡು ನಿನ್ನ ಅಣ್ಣನ ಶಕ್ತಿ. ಈ ನೇತ್ರಾಸುರ ಮಥುರೆಗಲ್ಲ, ಇಲ್ಲಿಂದ ಒಂದ್ ಹೆಜ್ಜೆನೂ ಮುಂದೆ ಇಡೋಕ್ಕಾಗಲ್ಲ. ಅಣ್ಣ, ಇದೇನು ನಿನ್ ಶಕ್ತಿನೂ ಈ ನೇತ್ರಾಸುರ ಎದುರಿಗೆ ಒಂದೇ ಇಟ್ಟಿಗೆ ಚೂರಾಗೋಯ್ತು. ಕೃಷ್ಣ, ಅದು ನನಗೆ ಅವನ ಮೇಲೆ ದಯೆ ಬಂದಿತ್ತು, ಅದಕ್ಕೆ ಅವನ ಮೇಲೆ ಚಿಕ್ಕ ಕಲ್ನ ಎಸ್ದೆ. ಈಗ ನೋಡು ನಿನ್ನ ಅಣ್ಣನ ಶಕ್ತಿ. ಸರಿ ಅಣ್ಣ. ಅಣ್ಣ, ಇದೇನು ನಿನ್ ಶಕ್ತಿ ಅಂತೂ ಈ ನೇತ್ರಾಸುರ ನೇತ್ರಿಗೆ ಮಕ್ಕಳಾಟದ ಹಾಗೆ ಅನ್ಸ್ತಿದೆ.
ಅಣ್ಣ ಬೇಗ ಬಾ. ಅಣ್ಣ ಅವ್ನು ಈ ಕಡೆನೇ ನೋಡ್ತಿದ್ದಾನೆ. ಬೇಗ ಬಾ, ಬೇಗ. ಅಣ್ಣ ನನ್ಗನ್ಸುತ್ತೆ ಈ ನೇತ್ರಾಸುರ ವಜ್ರದಂತಿದ್ದಾನೆ. ಅವನನ್ನ ಶಕ್ತಿಯಿಂದ ಅಲ್ಲ, ಬದಲಾಗಿ ಬುದ್ಧಿಯಿಂದ ಸೋಲಿಸ್ಬೇಕಾಗತ್ತೆ. ಅಣ್ಣ, ಅಮ್ಮ ಹೇಳ್ತಾಳೆ ಒಗ್ಗಟ್ಟಿಗಿಂತ ಬೇರೆ ದೊಡ್ಡ ಶಕ್ತಿ ಇರೋದಿಲ್ಲ. ನಾವಿಬ್ರು ಸೇರ್ಕೊಂಡು ಈ ನೇತ್ರಾಸುರನ್ನ ಸೋಲ್ಸಕ್ ಸಾಧ್ಯ ಆಗೋದು. ಅಣ್ಣ, ನಾನು ಆ ನೇತ್ರಾಸುರನ್ನ ಹೇಗೋ ಪುಸ್ಲಾಯಿಸಿ ಆ ತುದಿವರೆಗೂ ಕರೀತೀನಿ. ಅದಾದ್ಮೇಲೆ ನೀನು ಅಣ್ಣ. ನಂಗ್ ಗೊತ್ತಾಗಿದೆ ಕೃಷ್ಣ, ನೀನ್ ಏನ್ ಯೋಚಿಸ್ತಿದ್ಯಾ ಅಂತ. ಈಗ ಈ ಒಂದ್ ಕಣ್ಣಿರೋ ಅಂತ ರಾಕ್ಷಸನ ಅಂತ್ಯ ನಿಶ್ಚಿತ ಆಗಿದೆ. ಗೊಲ್ಲ, ಗೊಲ್ಲ ಎಲ್ಲಿದೆ ನೀನು? ಅಣ್ಣ ಗೊಲ್ಲ ಎಲ್ಲಿದ್ದೀರ ನೀವು? ಅಯ್ಯೋ, ಯಾಕೀಗ ಅನ್ನಿಸ್ತಿದೆ? ಈಗ ನಾನು ಏನೋ ನೋಡ್ದೆ, ಮತ್ತೆ ನೋಡ್ತಾ ನೋಡ್ತಾ ನಿಂತ್ಬಿಟ್ಟೆ. ಆದ್ರೆ ಇದೇನು? ಇಲ್ಲ ಇಲ್ಲ, ನಾನು ಏನನ್ನೂ ನೋಡ್ಲಿಲ್ಲ. ಗೊಲ್ಲ, ಅಣ್ಣ, ಗೊಲ್ಲ! ನಿಂತ್ಕೋ ನೇತ್ರಾಸುರ, ನಿಂತ್ಕೋ. ನೇತ್ರಾಸುರ, ಆ ಕಡೆ ಈ ಕಡೆ ಅಲ್ಲ, ಕೆಳಗೆ ನೋಡು, ಕೆಳಗೆ. ನಾನು ಇಲ್ಲಿದ್ದೀನಿ. ಈಗಲಾದ್ರೂ ನಿಂಗೆ ಗೊತ್ತಾಗಿರ್ಲೇಬೇಕು, ಇಲ್ಲಿಂದ ನೀನು ಒಂದ್ ಹೆಜ್ಜೆನೂ ಮುಂದೆ ಇಡಕ್ಕಾಗೋದಿಲ್ಲ. ಯಾರು ತಡೀತಾರೆ? ನಾನ್ ತಡಿತೀನಿ ನಿನ್ನನ್ನ. ನೀನು ತಡಿತೀಯ ನನ್ನ? ಒಂದು ಚಿಕ್ಕ ಬಾಲಕ, ನೀನ್ ತಡಿತೀಯ ನನ್ನ? ನೇತ್ರಾಸುರ, ನೀನ್ ಈ ತರ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ನಾನ್ ನಿನ್ಗೆ ನನ್ ಶಕ್ತಿನ ತೋರಿಸ್ಲೇಬೇಕು. ಬಾಲಕ, ನನಗೆ ಕೋಪ ತರಿಸಿ ನಿನ್ನ ಮೃತ್ಯುನ ನೀನೇ ಕರ್ಸ್ಕೋಬೇಡ. ನೇತ್ರಾಸುರ, ಸಾವನ್ನ ನೀನೀಗ ಬರೋದಿಕ್ಕೆ ಹೇಳ್ತಿದ್ಯಾ? ಬಾಲಕ, ಇನ್ನು ನೀನು ಜೀವಂತವಾಗಿ ಉಳಿಯೋದಿಲ್ಲ. ಇದೇನು ನೇತ್ರಾಸುರ, ಒಬ್ಬ ಚಿಕ್ಕ ಹುಡ್ಕನ್ನ ನೋಡಕ್ಕಾಗ್ತಿಲ್ವಾ ನಿನ್ಗೆ? ನೇತ್ರಾಸುರ, ಕೋಪ ಬೇಡ, ಕೋಪ ಬೇಡ. ಕಷ್ಟಪಟ್ರೇನೆ ನಾನ್ ನಿಂಗ್ ಸಿಗೋದು. ಪ್ರಯತ್ನ ಮಾಡು ನೇತ್ರಾಸುರ, ಪ್ರಯತ್ನ ಮಾಡು. ಅಮ್ಮ ಹೇಳ್ತಾಳೆ ನಾವ್ ಯಾವತ್ತೂ ಪ್ರಯತ್ನ ಮಾಡೋದನ್ನ ನಿಲ್ಲಿಸಬಾರ್ದು. ನಿನ್ನ ಜೀವಂತವಾಗಿ ಉಳಿಸಲ್ಲ. ಬಂದ್ಬಿಟ್ಟ, ಬೇಗನೆ ಮಾಡು, ಬೇಗ. ಬಾಲಕ, ಕೋಪಕ್ಕೆ ಗುರಿಯಾಗಿ ನಾನು ಈ ಬಾಲಕರ ಜೊತೆ ಸೆಣಸಾಡಬಾರ್ದು. ಎಲ್ಲದಕ್ಕಿಂತ ಮುಂಚೆ ಭಗವಂತ ಕಂಸನ ಹತ್ರ ಹೋಗಿ ವಿಷಯನ ಹೇಳಬೇಕು. ಅದಾದ್ಮೇಲೆ ಈ ಬಾಲಕರ ಸರ್ವನಾಶ ಮಾಡ್ಬಿಡ್ತೀನಿ. ಗೊಲ್ಲ, ಓ ಗೊಲ್ಲ, ಅಣ್ಣ ಎಲ್ಲಿದ್ದೀರ ನೀವು?
ಸ್ತ್ರೀನ ನಾನೆಲ್ಲೋ ನೋಡಿದ್ದೀನಲ್ಲ. ಗೊಲ್ಲ ಅಣ್ಣ, ಈ ಸ್ತ್ರೀ ಇಲ್ಲಿ ಹೇಗೆ? ಇಷ್ಟು ದೊಡ್ಡ ರಾಕ್ಷಸ. ಗೊಲ್ಲ, ಅಣ್ಣ ಕಾಪಾಡಿ ನನ್ನ. ಈ ಸ್ತ್ರೀನ ನಾನು ಜೀವಂತವಾಗಿ ಉಳಿಸೋದಿಲ್ಲ. ಅಣ್ಣ ಕಾಪಾಡು, ಗೊಲ್ಲ ಕಾಪಾಡು. ಅಣ್ಣ, ಅಣ್ಣ, ಅಣ್ಣ. ಎಷ್ಟು ದೂರ ನೋಡಿದ್ರು ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ, ಕೃಷ್ಣ ಕೃಷ್ಣ ನಾನು ಇಲ್ಲಿದ್ದೀನಿ ಕೃಷ್ಣ. ನೀನ್ ಈ ಹಳ್ಳಕ್ಕೆ ಹೇಗ್ ಬಿದ್ಬಿಟ್ಟೆ ಅಣ್ಣ? ಅಣ್ಣ ನಿಮ್ಗೇನೂ ಆಗಿಲ್ಲ ಅಲ್ವಾ? ಕೃಷ್ಣ ನಂಗೇನಾಗಿಲ್ಲ, ಆದ್ರೆ ನಂಗೆ ಈ ನೇತ್ರಾಸುರ ಸರಿ ಅನಿಸ್ತಿಲ್ಲ. ಯಾಕಂದ್ರೆ ಆ ನೇತ್ರಾಸುರನ್ ತಲೆ ಮೇಲೆ ಇಷ್ಟು ದೊಡ್ಡ ಕಲ್ಪಿದ ಮೇಲೂ ಕೂಡ ಅವನಿಗೇನೂ ಆಗಿಲ್ಲ. ನೀನ್ ನಿಜನೇ ಹೇಳ್ತಿದ್ಯಾ ಅಣ್ಣ. ಅವ್ನ್ ಮುಂದೆ ನಿನ್ ಶಕ್ತಿನೂ ಸೋಲ್ತು, ನನ್ ಬುದ್ಧಿನೂ ಸೋಲ್ತು. ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ಈ ನೇತ್ರಾಸುರನ್ ಅಂತ್ಯ ಮಾಡಿದ್ರು ಹೇಗ್ ಮಾಡೋದು? ನೇತ್ರಾಸುರ ಅಣ್ಣ, ಈ ರಾಕ್ಷಸನ ಹೆಸರು ನೇತ್ರಾಸುರ. ಮತ್ತೆ ಅವನ್ ಕಣ್ಣು ಒಂದೇ ಇದೆ. ಆದ್ರೆ ನಿನ್ಗೆ ಇದ್ರ ಅರ್ಥ ಗೊತ್ತಾಯ್ತಾ ಅಣ್ಣ? ಅಣ್ಣ, ನನ್ಗಂತೂ ಅನ್ಸುತ್ತೆ ಅವನ್ ಎಲ್ಲಾ ಶಕ್ತಿ ಅವನ್ ಕಣ್ಣಲ್ಲೇ ಇದೆ. ನೀನು ನಿಜ ಹೇಳ್ತಿದ್ಯಾ ಕೃಷ್ಣ? ಅದಕ್ಕಾಗೆ ನನ್ ಯಾವ್ದೇ ಪ್ರಹಾರದಿಂದ ಅವನಿಗೆ ಏನು ಪ್ರಭಾವ ಬೀರ್ತಿಲ್ಲ ಕೃಷ್ಣ. ಅಣ್ಣ, ಈ ನೇತ್ರಾಸುರನ ತಡೆಯೋಕೆ ಈಗ ಕೇವಲ ಒಂದೇ ದಾರಿ ಇದೆ. ನಾವೀ ನೇತ್ರಾಸುರನ ಕಣ್ಮೇಲೆ ಪ್ರಹಾರ ಮಾಡ್ಬೇಕಾಗತ್ತೆ ಅಣ್ಣ. ಅಣ್ಣ ಕಾಪಾಡು, ಕೃಷ್ಣ ಕಾಪಾಡು, ಅಣ್ಣ ಸಹಾಯ ಮಾಡು. ಅಣ್ಣ, ಇದು ರಾಧೆ ಧ್ವನಿನಿ. ಆದ್ರೆ ಈ ಅಧಿಕ ಪ್ರಸಂಗಿ ಇಲ್ಲೇನ್ ಮಾಡ್ತಿದ್ದಾಳೆ ಈಗ? ಕೃಷ್ಣ, ನನಗನಿಸ್ತಿದೆ ಅವಳು ಅಪಾಯದಲ್ಲಿದ್ದಾಳೆ. ಹಾ ಅಣ್ಣ, ಅದಕ್ಕೆ ಅವಳು ನನ್ನ ಇಷ್ಟ ಪ್ರೀತಿಯಿಂದ ಕರೀತಾ ಇರೋದು. ಕೃಷ್ಣ ಕಾಪಾಡು. ಅಣ್ಣ, ಬೇಗ ಬಾ ಹೋಗೋಣ. ನಡಿ ಕೃಷ್ಣ. ಇದೇನ್ ಕೃಷ್ಣ, ಇಂಥ ರಾಕ್ಷಸ ನಾವಿಬ್ರು ತಟ್ಟಾಗ್ಲೇ ನಿಂತ್ಕೊಳ್ಳಿಲ್ಲ. ಅವ್ನ್ ರಾಧೆ ಹಿಂದೆ ಹೇಗ್ ಹೊಡ್ತಾ ಇದ್ದಾನೆ ಅಂತಂದ್ರೆ ನಮ್ ರಾಧೆ ಅವ್ನ್ ಹಿಂದಿನ ಜನ್ಮದ ಶತ್ರುನಾ? ಅಣ್ಣ, ಈ ರಾಧೆ ಅಂತೂ ಗೊತ್ತಾಗ್ತಿಲ್ಲ. ಅವಳು 1,00,000 ಹಸುಗಳ ಅಹಂಕಾರದಲ್ಲಿ ಯಾರತ್ರ ಎಲ್ಲ ಶತ್ರುತ್ವ ಮಾಡ್ಕೊತಾಳ ಏನು? ಅಣ್ಣ, ಈಗ ನೇತ್ರಾಸುರ ರಾಧೆ ಮೇಲೆ ಅವ್ನ್ ಸೇಡನ್ನ ತೀರ್ಸ್ಕೊಳಕ್ಕೂ ಮೊದ್ಲು ನಾವು ಅವಳನ್ನ ಕಾಪಾಡ್ಲೇಬೇಕು. ನಡಿ ಕೃಷ್ಣ. ಅಣ್ಣ, ಬೇಗ ಬಾ. ಗೊಲ್ಲ, ಅಣ್ಣ ಕಾಪಾಡು ಅಣ್ಣ. ಇವತ್ತು ನಿನ್ನನ್ನ ನನ್ನಿಂದ ಯಾರು ಕಾಪಾಡಕ್ಕಾಗಲ್ಲ. ಇಂದು ನಿನ್ನ ಅಂತ್ಯ ನಿಶ್ಚಿತಾನೇ. ನಾರಾಯಣ ನಾರಾಯಣ. ಪ್ರಭು, ನಿಮ್ಮದು ಇದ್ಯಾವ ಲೀಲೆ? ಆ ನೇತ್ರಾಸುರನಿಗೆ ದೇವಿ ರಾಧೆಯಲ್ಲಿ ಮಾತೆ ಸೀತೆಯ ದರ್ಶನವಾಗುತ್ತಿದೆ. ದೇವರ್ಷಿ, ಈ ಲೀಲೆ ನನ್ನದಲ್ಲ. ಬದಲಾಗಿ ಇದರ ಸಂಬಂಧ ನಿಮ್ಮ ಮಾತೆಗಿದೆ ಮತ್ತು ಇದರ ಉತ್ತರವು ನಿಮ್ಮ ಮಾತೆಯೇ ಕೊಡುತ್ತಾಳೆ. ಮಾತೆಯೇ? ಘಟನೆಯ ಸಂಬಂಧ ಯಾರಿಗೇ ಇರಲಿ, ಆದರೆ ಲೀಲಾಧಾರಿಯು ನೀವೇ ಪ್ರಭು. ನನಗಂತೂ ಸ್ವಲ್ಪವೂ ತಿಳಿದಿಲ್ಲ. ಈಗಿನ ಘಟನೆ ಏಕೆ ಘಟಿಸುತ್ತಿದೆ? ದೇವಿ, ನೀನು ಮರೆತಿರುವೆ. ಆದರೆ ನೇತ್ರಾಸುರ ಮತ್ತು ನಿನ್ನ ಭೇಟಿಯು ಮೊದಲಿಗೂ ಇದೇ ಪ್ರಕಾರ ನಡೆದಿತ್ತು.
ನನಗೇನು ತಿಳಿಯಲಿಲ್ಲ ಪ್ರಭು. ಯಾರು ನೇತ್ರಾಸುರ? ದೇವಿ, ಹೇಗೆ ಇಂದು ನಿನ್ನನ್ನು ನೋಡುತ್ತಲೇ ನೇತ್ರಾಸುರನ ಕಣ್ಣು ಒಮ್ಮೆಲೆ ತೆರೆದುಕೊಂಡಿತ್ತೋ ಹಾಗೆಯೇ ಆಗಲು ನೇತ್ರಾಸುರನ ಸ್ಥಿತಿ ಅದೇ ರೀತಿಯಾಗಿತ್ತು. ಒಗಟಾಗಿ ಮಾತಾಡಬೇಡಿ ಪ್ರಭು. ಹೇಳಿ, ಇದು ಎಂದಿನ ವಿಷಯ? ಎಂದು ಘಟಿಸಿತ್ತು ಈ ಘಟನೆ? ಹಾ ಪ್ರಭು, ಈ ಘಟನೆ ಎಂದು ಘಟಿಸಿತ್ತು? ದೇವಿ, ಇದು ತ್ರೇತಾಯುಗದ ವಿಷಯ. ಆಗ ವನವಾಸದ ಸಮಯ. ನಾವು ಪಂಚವಟಿಯಲ್ಲಿ ಇರುತ್ತಿದ್ದೆವು ಮತ್ತು ನಮ್ಮ ಪೂಜೆಗೋಸ್ಕರ ನೀನು ವನದಿಂದ ಹೂವು ಕೀಳಲೆಂದು ಹೊರ ಹೋಗಿದ್ದೆ. ರಂಗು ತುಂಬಿದೆ ಸುತ್ತ, ರಂಗು ತುಂಬಿದೆ ಸುತ್ತ, ರಂಗು ತುಂಬಿದೆ ಸುತ್ತ. ಆದರೆ ಪ್ರಭು, ಆ ವ್ಯಕ್ತಿ ನೇತ್ರಾಸುರನಲ್ಲ. ಹಾ ದೇವಿ, ಆ ಸಮಯ ಆತ ನೇತ್ರಾಸುರ ಅಲ್ಲ, ಬದಲಿಗೆ ಇಂದ್ರನ ಉದ್ದಟ ಪುತ್ರ ಜಯಂತನು. ಈ ಸೀತೆ ಎಷ್ಟೊಂದು ಸುಂದರ, ಅವಳ ಸ್ಪರ್ಶ ಇನ್ನೆಷ್ಟು ಮಧುರವಿದ್ದಿತು. ಆದರೆ ಸೀತೆ ನನ್ನ ಪ್ರೀತಿಯನ್ನು ಎಂದೂ ಒಪ್ಪುವುದಿಲ್ಲ. ಮತ್ತೆ ಈಗ ಈ ರೂಪದಲ್ಲಿ ಸ್ಪರ್ಶಿಸಲು ಯತ್ನಿಸಿದರೆ ಶ್ರೀರಾಮ ನನ್ನ ಪರಮಶತ್ರುವಾಗುತ್ತಾನೆ. ಪಕ್ಷಿ ರೂಪದಲ್ಲಿ ಯಾರೋ ಅಸುರನಿರಬಹುದೇ? ಪ್ರಭು, ನನ್ನ ರಕ್ಷಣೆ ಮಾಡಿ. ಸೀತೆ! ಪ್ರಭು, ಅಲ್ಲಿ ನಿರ್ಲಜ್ಜ ಕಾಗೆ, ನೀನು ದೇವಿ ಸೀತೆ ಮೇಲೆ ಕೆಟ್ಟ ದೃಷ್ಟಿ ಹಾಯಿಸಿದೆ. ನಿನಗೆ ಅದಕ್ಕೆ ಶಿಕ್ಷೆ ಅವಶ್ಯ ಸಿಗಲಿದೆ. ದೇವಿ, ಕಾಗೆರೂಪಿ ಜಯಂತ 3 ಲೋಕದಲ್ಲೂ ಓಡುತ್ತಿದ್ದ ಮತ್ತು ಆ ಬಾಣ ಅವನ ಬೆನ್ನು ಬಿಡಲಿಲ್ಲ. ಕೊನೆಗೆ ದುಸ್ಸಾಹಸಿ ಪುರುಷ, ನಿನ್ನ ಯಾವ ಕಣ್ಣಿನಿಂದ ನನ್ನ ಸೀತೆ ಮೇಲೆ ಕೆಟ್ಟ ದೃಷ್ಟಿ ಬಿತ್ತೋ ನಾನು ನಿನ್ನ 2 ಕಣ್ಣು ನಾಶ ಮಾಡುತ್ತೇನೆ. ಕ್ಷಮೆ.